ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ಪೀನಟ್ ಬಟರ್ ಮಾಡೋದು ಹೆಂಗ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಹೋಮ್ ಮೇಡ್ ಆಗಿ ನ್ಯಾಚುರಲ್ ಆಗಿ ಯಾವುದೇ ಶುಗರ್ ಮತ್ತೆ ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಬರೀ ಅದೇ ಕೆಜಿ ಶೇಂಗಾ ಮತ್ತೆ 150 ಗ್ರಾಮ್ ಚಾಕ್ಲೇಟ್ ಯೂಸ್ ಮಾಡಿ ಮಾಡೋದು ಹೆಂಗ್ ಅಂತ ಹೇಳ್ಕೊಡ್ತಾ ಇದ್ದೀನಿ ವಿತ್ ನ್ಯಾಚುರಲ್ ಆಗಿ. ನೀವು ಅದನ್ನೇ ಹೊರಗಡೆ ಬೈ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಂದು ಗೊಂದಲ ಇರುತ್ತೆ, ಅದ್ರಲ್ಲಿ ಏನ್ ಹಾಕಿದಾರೋ ಏನ್ ಯೂಸ್ ಮಾಡಿದಾರೋ ಅಂತ. ಸೊ ಆ ಡೌಟ್ ಬೇಡ, ನಿಮ್ಗೆ ಮನೇಲೆ ಹೆಂಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ವೇಟ್ ಗೇನ್ ಮಾಡ್ಬೇಕಂತಿದ್ರೆ ಅಥವಾ ಮಾರ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಟಿಫಿನ್ ಮಾಡಕ್ಕಾಗಿಲ್ಲ ಅಂದ್ರೆ ಜಸ್ಟ್ ಎರಡು ಬನ್ ಜೋಡಿ ಪೀನಟ್ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸಾಕು, ನಿಮ್ಗೆ ತುಂಬಾ ಹೆಲ್ದಿ ಆಗಿರುತ್ತೆ ಮತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಅದ್ ಮಾಡೋದ್ ಹೆಂಗಂತ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಅದಕ್ಕೆ ಏನ್ ಯೂಸ್ ಮಾಡ್ತಾ ಇದೀನಿ, ಅದನ್ನ ಯಾವ ತರ ಮಾಡ್ತೀನಿ ಅಂತ ಸೊ ನೋಡೋಣ ಬನ್ನಿ. ನಾನು ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಯಾನ್ ಇಟ್ಬಿಟ್ಟು ನಾನು ಅರ್ಧ ಕೆಜಿ ಶೇಂಗಾ ಯೂಸ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಅರ್ಧ ಕೆಜಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನ ಉರಿಬೇಕಾದ್ರೆ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕಂದ್ರೆ ಈ ತರ ಕೈ ಆಡ್ತಾ ಇರಬೇಕು, ಜಾಸ್ತಿ ಬ್ಲಾಕ್ ಆಗೋ ತರ ಸುಡಬಾರ್ದು. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಸುಟ್ಟ ಮೇಲೆ ಇದನ್ನ ಸ್ವಲ್ಪ ಹೊತ್ತು ಆರೋಕ್ ಬಿಡಬೇಕು. ಕೂಲ್ ಆದ್ರೆ ಇದು ಸಿಪ್ಪೆ ಚೆನ್ನಾಗಿ ಸುಲಿಬಹುದು. ನಾನು ಇದು ಕೂಲಿಂಗ್ಗೋಸ್ಕರ 5 to 10 ಮಿನಿಟ್ ಬಿಟ್ಟಿದ್ದೆ. ಕೂಲ್ ಆದ್ಮೇಲೆ ಕೈಯಿಂದ ಈ ತರ ಕ್ಲೀನ್ ಆಗಿ ಇಸುಕ್ಬೇಕು, ಯಾಕಂದ್ರೆ ಅದ್ರ ಮೇಲಿರೋ ತಗಟೆ ಎಲ್ಲ ಕ್ಲೀನ್ ಆಗಿ ಹೋಗ್ಬೇಕು. ಹೋದ್ರೆ ಚೆನ್ನಾಗಿರುತ್ತೆ. ಸಿಪ್ಪೆ ತರ ಹಾಕಿದ್ರೆ ವಿಷವಾಗಿ ಬರುತ್ತೆ. ನೋಡಿ ಈ ತರ ಕ್ಲೀನ್ ಆಗಿ ಬರುತ್ತೆ. ನೋಡಿ ಕ್ಲೀನ್ ಆದ್ಮೇಲೆ ನಾನು ಈ ತರ ಒಂದು ಸಪರೇಟ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಸುಡಬೇಕಾದ್ರೆ ನಾನು ಲೋ ಫ್ಲೇಮ್ ಅಲ್ಲಿ ಸುಟ್ಟೆ, ಅದಕ್ಕೋಸ್ಕರ ಜಾಸ್ತಿ ಸುಟ್ಟಿಲ್ಲ, ನಾರ್ಮಲ್ ಆಗಿದೆ. ಅಂದ್ರೆ ಪೂರಾ ಬ್ಲಾಕ್ ಆಗೋ ತರ ಇಟ್ಕೋಬಾರ್ದು. ಎಲ್ಲ ಕ್ಲೀನ್ ಮಾಡಿ ಸಪರೇಟ್ ಆಗಿ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡ್ಮೇಲೆ ಸಿಂಪಲ್ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ ಅಮೂಲ್ ಡಾರ್ಕ್ ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದೀನಿ. ಇದನ್ನ ಯಾಕೆ ಹಾಕ್ತಾ ಇದೀನಿ ಅಂದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಪೀನಟ್ ಆದ್ರೆ ಚೆನ್ನಾಗಿರಂಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದ್ರಲ್ಲೆಲ್ಲ ಹಾಕಿ 2-3 ರೌಂಡ್ ತಿರುಗಿಸ್ಬೇಕು, ಒಂದು 10 to 15 seconds. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ಚೆನ್ನಾಗಂಗಿಲ್ಲ. ಸೊ ಅದಕ್ಕೆ 15-20 ಸೆಕೆಂಡ್ ಒಮ್ಮೆ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಔಟ್ ಸೈಡ್ ತಗೊಂಡ್ರೆ ಶುಗರ್ ಅದು ಇದು ಅಂತ ಏನೇನೋ ಹಾಕಿರ್ತಾರೆ, ನಿಮಗೆ ಡೌಟ್ ಇರುತ್ತೆ. ಸೊ ಮನೇಲೆ ನೀವು ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಹೆಲ್ದಿ ಆಗಿರುತ್ತೆ. ನಾನ್ ಮನೇಲಿ ಮಾಡ್ತಿರೋದು ಏನಕ್ಕಪ್ಪ ಅಂದ್ರೆ ನ್ಯಾಚುರಲ್ ಆಗಿರ್ಲಿ ಅಂತ ನಾನು ಮನೇಲೆ ಮಾಡೋದು ಹೆಂಗಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಗ್ರೈಂಡ್ ಆದ್ಮೇಲೆ ಕೆಳಗಡೆ ಬಟರ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರತಿ ಸಾರಿ ಓಪನ್ ಮಾಡಿ ನೋಡ್ತಾ ಇರ್ಬೇಕು. ಹಂಗೆ ಬಿಟ್ಬಿಟ್ರೆ ಅದು ಫುಲ್ ಸ್ಟಕ್ ಆಗ್ಬಿಡುತ್ತೆ, ಅವಾಗ ಚೆನ್ನಾಗಿರಂಗಿಲ್ಲ. ಇವಾಗ ನೋಡಿ 5 to 7 ಮಿನಿಟ್ ಗ್ರೈಂಡ್ ಆದ್ಮೇಲೆ ಈ ತರ ಸ್ಟಾರ್ಟ್ ಆಗುತ್ತೆ. ನೀವು ಈ ತರ ಆಗೋವರೆಗೂ ಗ್ರೈಂಡ್ ಮಾಡ್ತಾ ಇರ್ಬೇಕು. ಫೈನಲಿ ಇವಾಗ ಫುಲ್ ಕ್ಲೀನ್ ಆಗಿ ಗ್ರೈಂಡ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆದ್ಮೇಲೆ ಸಪರೇಟ್ ಆಗಿ ತೆಗೆದು ಈ ತರ ಒಂದು ಪ್ಲೇಟ್ಗೆ ಹಾಕೋಬೇಕು. ಯಾಕಂದ್ರೆ ಇವಾಗ ಇದಕ್ಕೆ ಚಾಕ್ಲೇಟ್ ಆ್ಯಡ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಮತ್ತೆ ಸಪರೇಟ್ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದರಲ್ಲಿ ಚಾಕ್ಲೇಟ್ ಆ್ಯಡ್ ಮಾಡಬೇಕು. ಅಮೂಲ್ ಚಾಕ್ಲೇಟ್ ನಿಮ್ಗೆ ಅವಾಗೇ ತೋರಿಸ್ನಲ್ಲ, ಆ ಚಾಕ್ಲೇಟ್ ಆ್ಯಡ್ ಮಾಡ್ತಾ ಇದೀನಿ. ಇದನ್ನ ಹಾಕೋ ಉದ್ದೇಶನೇ ಅದೇನೆ, ಒಳ್ಳೆ ಪ್ರೋಟೀನ್ ಇರುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಗೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಕ್ಲೀನ್ ಆಗಿ. ನೋಡಿ ನಾನು ಯೂಸ್ ಮಾಡ್ತಿರೋ ಚಾಕ್ಲೇಟ್ ಅಲ್ಲಿ ಎನರ್ಜಿ 558 ಇದ್ರೆ, ಟೋಟಲ್ ಫ್ಯಾಟ್ 33 ಇದೆ, ಮತ್ತೆ ಶುಗರ್ ಲೆಸ್ ಇದೆ, ಪ್ರೋಟೀನ್ 6 ಗ್ರಾಮ್ ಇದೆ. ನೋಡಿ ಫೈನಲ್ ಟಚ್ ಅಲ್ಲಿ ಬಂದಿದೀವಿ. ಇವಾಗ ಕ್ಲೀನ್ ಆಗಿ ಈ ತರ ಮಾಡಬೇಕು. ಕ್ಲೋಸ್ ಮಾಡಿ ಲಾಸ್ಟ್ ರೌಂಡ್ ಇನ್ನೊಂದ್ ಸರಿ ಗ್ರೈಂಡ್ ಮಾಡ್ಬಿಟ್ರೆ ಮುಗೀತು. ಫೈನಲ್ ಅಂತ ಬಂದಿದೀವಿ ನಾವು. ಇವಾಗ ಲಾಸ್ಟ್ ಅಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ್ರೆ ನಿಮ್ ಪೀನಟ್ ಬಟರ್ ರೆಡಿ ಆಗುತ್ತೆ. ಇವಾಗ ನೋಡಿ ಇವಾಗ ರೆಡಿ ಆಗಿದೆ. ಯಾವ ತರ ಆಗಿದೆ ನೋಡಿ, ಒಳ್ಳೆ ಫ್ಲೇವರು, ಒಳ್ಳೆ ಸ್ಮೆಲ್, ಸಖತ್ ಟೇಸ್ಟಿ ಆಗಿದೆ. ಒಂದ್ಸರಿ ಈ ತರ ನೀವು ರೆಡಿ ಮಾಡ್ಕೊಂಡು ನೋಡಿ, ತುಂಬಾ ಹೆಲ್ದಿ ಆಗಿರುತ್ತೆ, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಹೋಮ್ ಮೇಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ,
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮೀ.